ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆರೋಗ್ಯ ಅನ್ನೋದು ಲೈಫಲ್ಲಿ ನೋಡ್ಕೊಳ್ಳೋ ವಸ್ತು ಅಲ್ಲ. ಅದನ್ನೆಲ್ಲ ಮಾರಾಟಕ್ಕೆ ಇಟ್ಟಿಲ್ಲ. ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಇನ್ನು 3 ವಿಷಯ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಲ್ಪ್ ಆಗ್ಬೋದು ಪ್ರತಿಯೊಬ್ಬರಿಗೂ. ಒಂದನೇದು ಬಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಐಸು ವಾರ್ಡಲ್ಲಿ ಇರ್ತಾರಲ್ಲ, ಅವ್ರನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಂತ. ಒಂದನೇದು. ಎರಡನೇದು, ಮನುಷ್ಯನಿಗೆ ಸ್ವತಂತ್ರ ಅನ್ನೋದು ಇಂಪಾರ್ಟೆಂಟ್ ಲೈಫಲ್ಲಿ. ಜೈಲಲ್ಲಿರೋ ಕೈದಿನ ನೋಡಿದರೆ ಗೊತ್ತಾಗುತ್ತೆ ಸ್ವಾತಂತ್ರ್ಯ ಎಷ್ಟು ಇಂಪಾರ್ಟೆಂಟು ಅಂತ. ಹಾಗೆಯೇ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ಅದು ನಾಳೆ ನಮ್ಮ ಹಿಂದೆನೇ ಬರಬೇಕು ಅದು ಅಂದರೆ ರುದ್ರಭೂಮಿಯಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಷ್ಟೇನಾ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅದು ಇಷ್ಟೇನಾ ಲೈಫು. ಅವಾಗ ಹೋದಾಗ ಹಿಂದೆ ಬರೋದು ಒಂದೇ, ನಾವು ಮಾಡಿರೋ ಒಳ್ಳೆ ಕೆಲಸ. ಯಾರ್ಯಾರಿಗೆ ಕರೆಕ್ಟ್ ಅನಿಸುತ್ತೆ ನಾನು ಹೇಳೋದು 3 ವಿಷಯಗಳು ಕರೆಕ್ಟ್ ಅನಿಸುತ್ತೆ ಅವರೆಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ನಂಬರ್ನ ಶೇರ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನನ್ನು ಫಾಲೋ ಮಾಡಿ. ಓಕೆ, ಸೊ ನಾನು ನಿಮಗೆ ಯಾವಾಗಲೂ ಮೋಟಿವೇಶನ್ ವಿಷಯಗಳು ಮತ್ತು ಫಿಟ್ನೆಸ್ ವಿಚಾರಗಳು, ಹೆಲ್ತ್ ವಿಚಾರಗಳನ್ನು ಮಾತಾಡ್ತಾ ಇರ್ತೀನಿ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಷಯಗಳು, ಫಿಟ್ ಆಗೋದಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಹೆಲ್ತನ್ನು ನಾವು ಇರೋವರೆಗೂ ಕೊನೆವರೆಗೂ ನಮ್ಮ ಹೆಲ್ತನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋದು, ಇದು ಲೈಫ್ ಲಾಂಗ್ ಕಮಿಟ್ಮೆಂಟು, ಅದು ಇಂಪಾರ್ಟೆಂಟು. ಮತ್ತು ಫಿಟ್ ಆಗಿರೋದು, ಮತ್ತು ಮೆಡಿಸಿನ್ ಫ್ರೀ ಲೈಫನ್ನು ಲೀಡ್ ಮಾಡೋದು ಒಳ್ಳೆ ಊಟದಿಂದ, ಇದೆಲ್ಲ ಕಲಿಯೋಕ್ಕೆ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಆಲ್ ದ ಬೆಸ್ಟ್.